ಎಲ್ಲ ಸಿನಿಮಾಗಳು ಒಂದೇ ಕಣಮ್ಮ. ಒಂದು ಆ, ನಮ್ಮ ತಮಿಳ್ ಸಿನಿಮಾದಲ್ಲಿ ಎಲ್ರೂ ಇದು ಟೈಮಿಂಗ್ ಅಂತ ಹೇಳಿದ್ರೆ ಕರೆಕ್ಟಾಗಿ ಬರೋರು. ಸೊ ಎಲ್ರೂ ಶಿವಾಜಿಯವರಾಗ್ಬೋದು, ಎಮ್ ಜಿ ಅವರಾಗ್ಬೋದು, ಹಿರಿಯರಿಗೆ ಯಾರಿದ್ರೂ 9 o'clock ಕಾಲ್ ಶೀಟ್ ಅಂತ ಹೇಳಿದ್ರೆ 8:45 ಬಂದುಬಿಡೋರು ಒಳಗಡೆ, ಸೆಟ್ ಒಳಗಡೆ ಬಂದಿರೋ. ನಮಗೆ ಚಿಕ್ಕವರು, ನಾವು ಹೊಸಬರು, ನಮಗೇನಾದರೂ ಇದಾಗುತ್ತೆ ಅಂದ್ಬಿಟ್ಟು ಅವ್ರು ಬರೋಕ್ಕೆ ಮುಂಚೆ ನಾವು 8:15ಗೆ ಒಳಗಡೆ ಕಾಲಿಡಬೇಕು, ಕೈ ಒಂದು ಎಳೆಯೋದು. ನಾನು ಮೊದಲ ಪೋಣೋ ನೀ ಇಲ್ಲ ಅನ್ನೋರು ಆ ಥರ ಶಿವಾಜಿಯವರು. ಆಮೇಲೆ ಹಾಗೆ ಆ ಥರ ನಡೆಯೋದು. ಒಂದು ಸಲ ನಾನು ಹೀಲ್ಸ್ ಹಾಕ್ಕೊಂಡು ನಡೀತಾ ಇದ್ನಲ್ಲ. ಸೊ ಒಂದು ಸಲ ಸತ್ಯ ಸ್ಟುಡಿಯೋನಲ್ಲಿ ತಮಿಳ್ ಶೂಟಿಂಗು, ಒಳಗಡೆ ಕಾಲು ಇಡಬೇಕು, ಇನ್ನೊಂದು ಕೈ ಬಂದು ಇಳಿತು. ಎಮ್ ಜಿ ಆರ್ ಅವರು ಹೀಲ್ಸ್ ಹೇಳು ಹಿಂಗೆ ಬಿಟ್ಟಿಟ್ಟು ಉಳ್ಳರವ ಅದು ಬಿಟ್ಟು ಒಳಗಡೆ ಬಾ ಅಂತ ಹೇಳೋರು. ಯಾಕೆಂದರೆ ಅವ್ರು ಸ್ವಲ್ಪ ಕುಳ್ಳು, ನಾನು ಸ್ವಲ್ಪ ಹೈಟಾಗಿ ಕಾಣಿಸ್ತಿದ್ದೆ. ಅಯ್ಯೋ ಎಲ್ಲರೂ ಎಷ್ಟು ಇದು ಅಡ್ಜಸ್ಟ್ ಮಾಡ್ಕೊತಿದ್ದೆ ಗೊತ್ತಾ, ಹಿಂಗೆ ನಿಂತ್ಕೊಳ್ಳೋದು, ಹಂಗೆ ನಿಂತ್ಕೊಳ್ಳೋದು. ಅವ್ರಿಗೆ ಸಮಯ ಆಗಿರಬೇಕಲ್ಲ. ನಾಗೇಶ ಅವರು ಅಷ್ಟೇ, ಅವ್ರಿಗೂ ಹಾಂ ಕೊಂಚ ಅಡ್ಜಸ್ಟ್ ಪಣ್ಣೆ ಚೈ ಕೊಂಚ ಅಡ್ಜಸ್ಟ್ చేసుకోಮ್ಮ ಅನ್ನೋರು. ಸೊ ನಾನು ಸ್ವಲ್ಪ ಇದು ಮಾಡ್ಕೊಳ್ಳುವೆ. ಸೊ ಈ ಥರ ಎಕ್ಸ್ಪೀರಿಯೆನ್ಸ್ ಎಲ್ಲ ತುಂಬ ಚೆನ್ನಾಗಿರೋದು. ಆಮೇಲೆ ಕ್ಲೋಸಪ್ ಎಲ್ಲ ಬಂದಾಗ ಕೆಳಗಡೆ ಏನಾದರೂ ಕೊಡೋರು ಅವರಿಗೆ. ಸೊ ಕರೆಕ್ಟಾಗಿರೋದು. ಸೊ ಈ ಥರ ಒಂದೊಂದು ಒಬ್ಬೊಬ್ಬರ ಹತ್ರ ಒಂದೊಂದು. ಆ್ಯಂಡ್ ಮನೋಜ್ ಕುಮಾರ್ ಅವರು ದೇಶಭಕ್ತಿ ಅಂದರೆ ಅವರೇ ತುಂಬ ಚೆನ್ನಾಗಿ ತೆಗಿಯೋರು. ಪೂರಬ್ ಅವ್ರ ಪಶ್ಚಿಮ ಅವರೇ ಮಾಡಿದ್ದು. ಸೊ ಅದು ಒಂದು ಎಕ್ಸ್ಪೀರಿಯೆನ್ಸು ತುಂಬ ಚೆನ್ನಾಗಿತ್ತು. ಅಲ್ಲಿ ಯಾರೂ ಕರೆಕ್ಟ್ ಟೈಮಿಗೆ ಬರೋಲ್ಲ. ಬಟ್ ಮನೋಜ್ ಕುಮಾರ್ 7 o'clock ಅಂದರೆ 7 o'clock ಶಾರ್ಟ್ ತೆಗಿಯೋರು. ಯಾಕಂದರೆ ನಾನು ಹೋಗ್ಬಿಡ್ತಿದ್ದೆ. ಸೊ ಶಾರ್ಟ್ ತೆಗೆದು ಬಿಡೋರು. ಅದು ತುಂಬ ಖುಷಿಯಾಗಿಬಿಡೋದು. ಈಗಲೂ ಹೇಳ್ತಾರೆ ಮೇರಿ ಹೀರೋಯಿನ್ನೇ ಅಂತಾರೆ. ಸೊ ಖುಷಿ ಆಗುತ್ತೆ ನಮಗೆ. ಕೆಲಸ ಮಾಡೋದಕ್ಕೆ ಸಾರ್ಥಕ ಅನಿಸುತ್ತೆ. ಸೊ ಆ ಥರ ಒಂದು ಸಾಂಗು 10 ದಿನ ತೆಗೆದ್ರು. ಅದನ್ನೂ ದುಲ್ಹನ ಚಲಿ ಇದೇ ದೇಶದ ಆ ಇಂಡಿಪೆಂಡೆನ್ಸ್ ಡೇ ದಿನ ಅದು ಯಾವಾಗಲೂ ಆ ಸಾಂಗ್ ಹಾಕೋರು. ಆ ಸಾಂಗ್ ಆ ಥರ. ತೆಲುಗುನಲ್ಲಿ ಹಾಗೆ. ತೆಲುಗುನಲ್ಲಿ ಫಸ್ಟ್ ಪಿಕ್ಚರು ಅವಾಗ ತಾನೇ ಹೊಸಬ್ಳು, ತಿರುಪತಿಯಿಂದ ಹೋಗಿ ಬಂದಿದ್ವಿ. ಎನ್ ಟಿ ರಾಮರಾವ್ ಅವ್ರ ಆಫೀಸಿಂದ ಒಂದು ಸಾಂಗ್ ಇದೆ, ಕೃಷ್ಣ ಪಾಂಡವೀಯಂ. ಅದರಲ್ಲಿ ಒಂದು ಸಾಂಗ್ ಮಾಡಬೇಕು ಅಂದರು. ಸರಿ ಸಾಂಗ್ ಮಾಡಬೇಕಾ, ಸರಿ ದೇವಸ್ಥಾನದಿಂದ ಬಂದಿದ್ದೀವಿ, ಫಸ್ಟ್ ಬುಲಾವ್ ಬಂದಿದೆ, ಬೇಡ ಅನ್ನಬಾರ್ದು ಅಂಥೇಳಿ ನಮ್ಮ ತಂದೆ ಒಪ್ಕೊಂಡ್ರು. ಅದು ಆವಾಗ ಅದೂ ಆ ಸಾಂಗೂ 10 ದಿನ ಆಯಿತು. ನನಗೆ ಜ್ವರ ಅಂದರೆ ಜ್ವರ. ಅದು ಹೆಂಗೆ ಮಾಡಿದ್ದೀನೋ ಮೊನ್ನೆ ಇದು ಮಾಡಿದಾಗ ಅವಾರ್ಡ್ ಕೊಡೋದಕ್ಕೆ NTR ಹೆಸರಲ್ಲಿ ಅವಾರ್ಡ್ ಕೊಟ್ಟಿದ್ದಾರೆ. ಸೊ ಆವಾಗ ತೋರಿಸಿದ್ರು. ಹೆಂಗೆ ಮಾಡಿದ್ದೀನೋ ನನಗೆ ಗೊತ್ತಿಲ್ಲ. ಆ ಇದರಲ್ಲಿ ರಾಮರಾವ್ ಬ್ರೇಕ್ ಮಾಡೋರು. ಲಂಚ್ ಬ್ರೇಕಲ್ಲಿ వెళ్ళి బాగా భోంచేసి బాగా రెస్ట్ తీసుకొని కరెక్ట్గా 2 గంటలకు వచ్చేయాలి. ಬಿಡೋದು 1 ಗಂಟೆ. ಬಾగా ಚೆನ್ನಾಗಿ ತಿಂದು ಚೆನ್ನಾಗಿ ರೆಸ್ಟ್ ತೊಗೊಂಡು ಬಾ ಅಂದರೆ ನಾವೇನು ಅನ್ಕೋತೀವಿ, ಏನೋ 1-2 ಅವರು. ಇಲ್ಲ, 2 ಗಂಟೆಗೆ ಅಲ್ಲಿ ಶಾರ್ಟ್ ತೆಗಿಯೋರು ಅವರು. ಸೊ ಆ ಥರ ಎಕ್ಸ್ಪೀರಿಯೆನ್ಸಸ್ಸು ನಾವು ಮರೆಯೋಕ್ಕಾಗಲ್ಲ.